ಮಹಾಗಣಾಧಿಪತಿಯೇ ನಮಃ. ಮಧುಸೂದನ ರೂಪೇ ಶ್ರೀ ವಿಷ್ಣು ಪ್ರೀತ್ಯರ್ಥಂ. ವೈಶಾಖ ಮಹಾತ್ಮೆಯನ್ನು ಯಾರು ಶ್ರದ್ಧೆಯಿಂದ ಪಠಿಸುವವರೋ, ಯಾರು ಕೇಳುವವರೋ ಅವರಿಗೆ ಸಕಲ ಸೌಭಾಗ್ಯಗಳು ದೊರೆತು ದೇಹಾಂತ್ಯದಲ್ಲಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ವೈಶಾಖ ಮಾಸದ ಪ್ರತಿನಿತ್ಯವೂ ತೀರ್ಥ ಸ್ನಾನ ಯಾರಿಗೆ ಸಾಧ್ಯವಿಲ್ಲವೋ ಅವರು ಶುಕ್ಲ ಪಕ್ಷದ ತ್ರಯೋದಶಿ, ಚತುರ್ದಶಿ ಮತ್ತು ಹುಣ್ಣಿಮೆಗಳು ಅತ್ಯಂತ ಪುಷ್ಕರಣಿ ಎಂದು ಪ್ರಸಿದ್ಧವಾಗಿ ಅನಂತ ಫಲದಾಯಕವೆನ್ನುತ್ತಾರೆ. ವೈಶಾಖ ಶುದ್ಧ ಏಕಾದಶಿ ದಿನ ಸಮುದ್ರದಿಂದ ಅಮೃತವು ಹುಟ್ಟಿತ್ತು. ದ್ವಾದಶಿ ದಿನ ಪರಮಾತ್ಮನು ಇದನ್ನು ರಕ್ಷಿಸಿದನು. ತ್ರಯೋದಶಿ ದಿನ ದೇವತೆಗಳಿಗೆ ಅಮೃತಪಾನ ಮಾಡಿಸಿದನು. ಚತುರ್ದಶಿ ದಿನ ದೈತ್ಯ ಸಂಹಾರ ಮತ್ತು ಹುಣ್ಣಿಮೆಯ ದಿನ ದೇವತೆಗಳಿಗೆ ಸಾಮ್ರಾಜ್ಯ ಪ್ರಾಪ್ತಿಯಾಯಿತು. ಸಂತುಷ್ಟರಾದ ದೇವತೆಗಳು ವೈಶಾಖ ಮಾಸದ ಈ 3 ದಿನಗಳಿಗೆ ವರಗಳನ್ನು ಕೊಟ್ಟರು. ಕೊನೆಯ ದಿನವಾದ ಹುಣ್ಣಿಮೆಯು ಪುತ್ರ ಪಾತ್ರಪ್ರದವಾಗಿದೆ. ಆ ದಿನ ಮಾಡಿದ ಪಾಯಸದಾನ ಅಶ್ವಮೇಧ ಯಾಗದ ಫಲ ಕೊಡುತ್ತದೆ. ಈ 3 ದಿನಗಳಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿದರೆ ಅಪಾರವಾದ ಸಂಪತ್ತು ಮತ್ತು ವಿಷ್ಣು ಲೋಕ ಪ್ರಾಪ್ತಿಯಾಗುತ್ತದೆ. ವೈಶಾಖ ಮಾಸವನ್ನು ವ್ಯರ್ಥವಾಗಿ ಕಳೆದವರು ಪಾಪಿ ಜನ್ಮ ತಾಳುತ್ತಾರೆ. ತೀರ್ಥಾಭಿಮಾನಿ ದೇವತೆಗಳು ಅವರನ್ನು ಶಪಿಸುತ್ತಾರೆ. ವೈಶಾಖ ಮಹಾತ್ಮೆಯನ್ನು ಯಾರು ಶ್ರದ್ಧೆಯಿಂದ ಕೇಳುವರೋ, ಯಾರು ಪಠಿಸುವರೋ ಅವರಿಗೆ ಸಕಲ ಸೌಭಾಗ್ಯಗಳು ದೊರೆತು ದೇಹಾಂತ್ಯದಲ್ಲಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಮಧುಸೂದನ ರೂಪೇ ಶ್ರೀ ವಿಷ್ಣು ಪ್ರೀತ್ಯರ್ಥಂ. ವೈಶಾಖ ಪುರಾಣ ಅಧ್ಯಾಯ 1. ಅಂಬರೀಷನ ಪ್ರಾರ್ಥನೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸರ್ವೋತ್ತಮನಾದ ನಾರಾಯಣನನ್ನು, ಲಕ್ಷ್ಮಿಯನ್ನು, ವಿದ್ಯಾಭಿಮಾನಿಯಾದ ಸರಸ್ವತಿಯನ್ನು ಮತ್ತು ಶ್ರೀ ವೇದವ್ಯಾಸರನ್ನು ನಮಸ್ಕರಿಸಿ ನಂತರ ಪುರಾಣವನ್ನು ಆರಂಭಿಸಬೇಕು. ಸೂತರು ಆರಂಭಿಸುತ್ತಾರೆ. ಎಲೈ ಶೌನಕಾದಿ ಮುನಿಗಳೇ, ಹಿಂದೆ ಅಂಬರೀಷನೆಂಬ ರಾಜನು ಸೃಷ್ಟಿಕರ್ತ ಬ್ರಹ್ಮನ ಮಾನಸ ಪುತ್ರ ನಾರದನನ್ನು ಕುರಿತು ಈ ಶುಭಕರವಾದ ವೈಶಾಖ ಮಾಸ ಮಹಾತ್ಮೆಯನ್ನು ತಿಳಿಸಬೇಕೆಂದು ಕೋರಿದನು. ಅಂಬರೀಷನು ಹೀಗೆ ಪ್ರಾರ್ಥಿಸುತ್ತಾನೆ. ನಾರದ ಮುನಿಗಳೇ, ತಾವು ಎಲ್ಲ ಮಾಸದ ಮಹಾತ್ಮೆಯನ್ನು ಬಲ್ಲವರಾಗಿದ್ದೀರಿ. ಅದರಲ್ಲಿ ವೈಶಾಖ ಮಾಸ ಮಹಾತ್ಮೆಯು ಅತ್ಯಂತ ಶುಭಕರವೆಂಬುದಾಗಿದೆ. ಆದ್ದರಿಂದ ಆ ವೈಶಾಖ ಮಾಸ ಮಹಾತ್ಮೆ ನನಗೆ ಅನುಗ್ರಹಿಸಬೇಕು ಮತ್ತು ಅದನ್ನು ನಾನು ತಿಳಿಯಲು ಬಹಳ ಆತುರನಾಗಿದ್ದೇನೆ. ಈ ವೈಶಾಖ ಮಾಸ ಮಹಾತ್ಮೆಯು ಶ್ರೀಹರಿಗೆ ಅತ್ಯಂತ ಪ್ರಿಯವಾದುದೇತಕ್ಕೆ? ಈ ವೈಶಾಖ ಮಾಸ ಮಹಾತ್ಮೆಯಲ್ಲಿ ಶ್ರೀಹರಿಗೆ ಪ್ರಿಯವಾದಂಥ ಧರ್ಮಗಳಾವುದೋ, ದಾನಗಳಾವುದೋ ಮತ್ತು ಅದರಿಂದ ದೊರಕುವ ಫಲಗಳಾವುವು? ಇದನ್ನು ತಿಳಿಸಬೇಕೆಂದು ಅಂಬರೀಷ ಮಹಾರಾಜನು ನಾರದರಲ್ಲಿ ಬೇಡಿಕೊಂಡರು. ನಾರದರು ಹೀಗೆ ಹೇಳುತ್ತಾರೆ. ಅಂಬರೀಷ ಮಹಾರಾಜ, ನಾನು ನಿನ್ನಂತೆ ವೈಶಾಖ ಮಾಸ ಮಹಾತ್ಮೆಯನ್ನು ತಿಳಿಯಲು ಸೃಷ್ಟಿಕರ್ತನಾದ ನನ್ನ ತಂದೆ ಬ್ರಹ್ಮನನ್ನು ಕೇಳಿದ್ದೆನು. ಆಗ ಅವರು ಶ್ರೀಹರಿಯು ಲಕ್ಷ್ಮೀದೇವಿಗೆ ಹೇಳಿದ ಈ ಮಾಸ ಮಹಾತ್ಮೆಯನ್ನು ನನಗೆ ತಿಳಿಸಿದರು. ಆ ಮಹಾಮಹಾತ್ಮೆಯನ್ನು ಅದೇ ಪ್ರಕಾರವಾಗಿ ನಾನು ನಿನಗೆ ತಿಳಿಸುತ್ತೇನೆ, ಕೇಳು. ಮಾಸಗಳಲ್ಲಿ ಕಾರ್ತೀಕ, ಮಾಘ ಮತ್ತು ವೈಶಾಖ ಮಾಸಗಳು ಬಹಳ ಶ್ರೇಷ್ಠವಾದುದು. ಅದರಲ್ಲೂ ವೈಶಾಖ ಮಾಸ ಭಗವಂತನಿಗೆ ಬಹಳ ಪ್ರಿಯ. ಈ ಮಾಸದಲ್ಲಿ ಮಾಡುವ ದಾನ, ಧರ್ಮ, ಯಜ್ಞ, ವ್ರತ, ಸ್ನಾನವೆಲ್ಲವೂ ಶ್ರೇಷ್ಠವಾದುದು. ಮತ್ತು ಮೇಷ ಸಂಕ್ರಾಂತಿಯಲ್ಲಿ ಅಂದರೆ ವೈಶಾಖ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಸೂರ್ಯೋದಯದ ಮುಂಚೆ ಯಾವನು ಸ್ನಾನ ಮಾಡುವನೋ ಅವನಿಗೆ ಶ್ರೀ ಲಕ್ಷ್ಮೀನಾರಾಯಣರ ಅನುಗ್ರಹವಾಗುವುದು. ಈ ವೈಶಾಖ ಮಾಸದಲ್ಲಿ ಪ್ರಾತಃ ಕಾಲ ಸ್ನಾನ ಮಾಡಿ ಆಹ್ನಿಕಗಳನ್ನು ಮಾಡಿದವನು, ಹಿಂದಿನ ಜನ್ಮಗಳಲ್ಲಿ ಪಾಪಗಳನ್ನು ಮಾಡಿದವನು ಕೂಡ ವೈಶಾಖ ಸ್ನಾನ ಮಾಡಿ ವಿಷ್ಣುವಿನ ಅನುಗ್ರಹದಿಂದ ಅವನು ಪಾಪಾದಿಗಳಿಂದ ವಿಮುಕ್ತನಾಗಿ ಹರಿಲೋಕವನ್ನು ಸೇರುತ್ತಾನೆ. ದೇವತೆಗಳು ಶ್ರೀ ವಿಷ್ಣುವಿನ ಆಜ್ಞೆಯ ಮೇರೆಗೆ ಭೂಮಿಯ ಜಲಾಶಯದಲ್ಲಿ ಉಪಸ್ಥಿತರಾಗಿ ಮನುಷ್ಯನಿಗೆ ಕಲ್ಯಾಣಭರಿತ ಹಾಗೂ ಶುಭಕರವಿದ್ದದ್ದನ್ನು ಅನುಗ್ರಹಿಸುತ್ತಾರೆ. ಆದ್ದರಿಂದ
ವೈಶಾಖ ಮಾಸದಲ್ಲಿ ಕೆರೆ, ನದಿ ಮೊದಲಾದ ಬಹಿರ್ಜಲಾಶಯದಲ್ಲಿ ಪ್ರಾತಃ ಕಾಲ ಸೂರ್ಯೋದಯದ ಮುಂಚೆ ಸ್ನಾನ ಮಾಡಬೇಕು ಎಂದು ನಾರದರು ಮಹಾರಾಜನಾದ ಅಂಬರೀಷನಿಗೆ ತಿಳಿಸುತ್ತಾರೆ. ಇಲ್ಲಿಗೆ ಶ್ರೀ ಸ್ಕಂದ ಪುರಾಣದಲ್ಲಿಯ ವೈಶಾಖ ಮಾಸ ಮಹಾತ್ಮೆಯ ಮೊದಲನೆಯ ಅಧ್ಯಾಯವು ಸಂಪೂರ್ಣವಾಯಿತು. ನಾಳೆ ಅಧ್ಯಾಯ 2 ದಾನಗಳ ಅನಂತ ಫಲ ಬಗ್ಗೆ ತಿಳಿದುಕೊಳ್ಳೋಣ. ವಂದೇ ತಂ ವಾಸವಿ ಸೂನುಂ ವೇದಗಮ್ಯಂ ತಪೋನಿಧಿಂ ವಿರಿಂಚಿ ಶರ್ವಪೋರ್ವೇಡ್ಯಂ ಆದಿದೇವಂ ಸುತಾಪಸಂ.